ನಾನು ಯಾವ ವಿಚಾರಕ್ಕೆ ಶಿವಮೊಗ್ಗ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅವ್ರಿಗೆ ನಾನೇ ಕನ್ವಿನ್ಸ್ ಮಾಡ್ತೀನಿ. ಯಾಕೆ ಅಂತಂದರೆ, ಒಂದು ನನ್ನ ಮಗನಿಗೆ ಯಡಿಯೂರಪ್ಪನವರು ನಿನಗೆ ಟಿಕೆಟು ಕೊಡಿಸ್ತೇವೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತು ಹೇಳಿದರು. ಈಗ ಮೋಸ ಮಾಡಿದ್ದಾರೆ. ಇದನ್ನು ಕೂಡ ನಾನು ಕನ್ವಿನ್ಸ್ ಮಾಡೋಕ್ಕೆ ಬರೋರಿಗೆ ಹೇಳ್ತೀನಿ. ನಂಬರ್ 1. ನಂಬರ್ 2, ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಬರೀ ನನ್ನ ಮಗನ ವಿಚಾರ ಅಲ್ಲ, ಹಿಂದುತ್ವವಾದಿಗಳಿಗೆ ಎಲ್ರಿಗೂ ತುಂಬ ನೋವಾಗಿದೆ. CT ರವಿ ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದರು. ಪ್ರತಾಪ ಸಿಂಹ MP ಅವರು, ಮೈಸೂರು MP ಅವರು, ಅವ್ರಿಗೂ ಅನ್ಯಾಯ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಅದೇ ರೀತಿ ಸದಾನಂದ ಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋರೆಲ್ಲರೂ ಕೂಡ ಇವತ್ತು ಅನ್ಯಾಯ ಆಗಿದೆ. ಇದು ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಅವ್ರ ನೋವನ್ನು ತೋಡ್ಕೋತಾ ಇದ್ದಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಬೇಕೋ ಸರಿಯಾಗಿ ಮಾಡ್ತಿಲ್ಲ. ಮಾನ್ಯ ಯಡಿಯೂರಪ್ಪನವರು ಅವ್ರ ಹಿರಿಯ ಮಗ MP, ಅವರ ಎರಡನೇ ಮಗ MLA ಮತ್ತು ರಾಜ್ಯ ಅಧ್ಯಕ್ಷ, ಏನು ನರೇಂದ್ರ ಮೋದಿಯವರು ಒಂದು ಕುಟುಂಬದ ವಿರುದ್ಧ ಕೇಂದ್ರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು ಅನ್ನೋದು, ಅದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷವೇ ಸಿಕ್ಕೋಗಿದೆಯಲ್ಲ, ಇದ್ರ ವಿರುದ್ಧ ನಾನು ಮಾಡ್ತಿರೋಂಥ ಹೋರಾಟ ವಿನಃ ಇದು ಕೇವಲ ನನ್ನ ಮಗನ ಒಂದು ಪರವಾಗಲ್ಲ. ಅದೂ ಹೌದು, ಅದ್ರ ಜೊತೆಗೆ ಸಿದ್ಧಾಂತದ ವಿರುದ್ಧ, ಹಿಂದುತ್ವದ ಪರವಾಗಿ ಕಾರ್ಯಕರ್ತರ ನೋವು ಸಮಾಧಾನ ಮಾಡೋಕ್ಕೆ, ಜೊತೆಗೆ ಒಂದು ಕುಟುಂಬದ ವ್ಯವಸ್ಥೆ ಏನು ಬೇಡ ಅಂತ ನರೇಂದ್ರ ಮೋದಿ ಹೇಳ್ತಾರೆ, ಅದನ್ನು ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ ಒತ್ತಾಯ ಮಾಡೋಕ್ಕೆ ನಾನು ಮಾಡ್ತಿರೋಂಥ ವ್ಯವಸ್ಥೆ ಇದು. ನಾನು ಯಾವ ವಿಚಾರಕ್ಕೆ ಶಿವಮೊಗ್ಗ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅವ್ರಿಗೆ ನಾನೇ ಕನ್ವಿನ್ಸ್ ಮಾಡ್ತೀನಿ. ಯಾಕೆ ಅಂತಂದರೆ, ಒಂದು ನನ್ನ ಮಗನಿಗೆ ಯಡಿಯೂರಪ್ಪನವರು ನಿನಗೆ ಟಿಕೆಟು ಕೊಡಿಸ್ತೇವೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತು ಹೇಳಿದರು. ಈಗ ಮೋಸ ಮಾಡಿದ್ದಾರೆ. ಇದನ್ನು ಕೂಡ ನಾನು ಕನ್ವಿನ್ಸ್ ಮಾಡೋಕ್ಕೆ ಬರೋರಿಗೆ ಹೇಳ್ತೀನಿ. ನಂಬರ್ 1. ನಂಬರ್ 2, ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಬರೀ ನನ್ನ ಮಗನ ವಿಚಾರ ಅಲ್ಲ, ಹಿಂದುತ್ವವಾದಿಗಳಿಗೆ ಎಲ್ರಿಗೂ ತುಂಬ ನೋವಾಗಿದೆ. CT ರವಿ ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದರು. ಪ್ರತಾಪ ಸಿಂಹ MP ಅವರು, ಮೈಸೂರು MP ಅವರು, ಅವ್ರಿಗೂ ಅನ್ಯಾಯ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಅದೇ ರೀತಿ ಸದಾನಂದ ಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋರೆಲ್ಲರೂ ಕೂಡ ಇವತ್ತು ಅನ್ಯಾಯ ಆಗಿದೆ. ಇದು ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಅವ್ರ ನೋವನ್ನು ತೋಡ್ಕೋತಾ ಇದ್ದಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಬೇಕೋ ಸರಿಯಾಗಿ ಮಾಡ್ತಿಲ್ಲ. ಮಾನ್ಯ ಯಡಿಯೂರಪ್ಪನವರು ಅವ್ರ ಹಿರಿಯ ಮಗ MP, ಅವರ ಎರಡನೇ ಮಗ MLA ಮತ್ತು ರಾಜ್ಯ ಅಧ್ಯಕ್ಷ, ಏನು ನರೇಂದ್ರ ಮೋದಿಯವರು ಒಂದು ಕುಟುಂಬದ ವಿರುದ್ಧ ಕೇಂದ್ರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು ಅನ್ನೋದು, ಅದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷವೇ ಸಿಕ್ಕೋಗಿದೆಯಲ್ಲ, ಇದ್ರ ವಿರುದ್ಧ ನಾನು ಮಾಡ್ತಿರೋಂಥ ಹೋರಾಟ ವಿನಃ ಇದು ಕೇವಲ ನನ್ನ ಮಗನ ಒಂದು ಪರವಾಗಲ್ಲ. ಅದೂ ಹೌದು, ಅದ್ರ ಜೊತೆಗೆ ಸಿದ್ಧಾಂತದ ವಿರುದ್ಧ, ಹಿಂದುತ್ವದ ಪರವಾಗಿ ಕಾರ್ಯಕರ್ತರ ನೋವು ಸಮಾಧಾನ ಮಾಡೋಕ್ಕೆ, ಜೊತೆಗೆ ಒಂದು ಕುಟುಂಬದ ವ್ಯವಸ್ಥೆ ಏನು ಬೇಡ ಅಂತ ನರೇಂದ್ರ ಮೋದಿ ಹೇಳ್ತಾರೆ, ಅದನ್ನು ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ ಒತ್ತಾಯ ಮಾಡೋಕ್ಕೆ ನಾನು ಮಾಡ್ತಿರೋಂಥ ವ್ಯವಸ್ಥೆ ಇದು.